ತಾವು ತಂದಿರತಕ್ಕಂತ ಈ ಸಂತಾಪ ಸೂಚನೆ ಒಂದು ಸಂಪ್ರದಾಯ ಮತ್ತು ನಮ್ಮ ಕರ್ತವ್ಯ ಅಂತಾನೂ ಕೂಡ ಅನಿಸ್ತಿದೆ. ಯಾರು ಈ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ರಾಜಕೀಯ ರಂಗವಾಗಿ ಹಲವಾರು ನಾಯಕರುಗಳನ್ನ ಬೆಳೆಸಿರ್ತಾರೆ, ಉದ್ಯಮಿಯಾಗಿ ದೇಶದ ಸೇವೆಯನ್ನ ಮಾಡಿರ್ತಾರೆ. ಈ ತರದವ್ರನ್ನ ನೆನಪು ಮಾಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ತಾವು ಈ ಸಂತಾಪ ಸೂಚನೆಯನ್ನ ತಂದಿದ್ದೀರಾ. ಕಳೆದ ಅಧಿವೇಶನ ಈ ಅಧಿವೇಶನ ಮಧ್ಯೆ ಹಲವಾರು ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ, ಮಂತ್ರಿಗಳಾಗಿ ಶಾಸಕರಾಗಿ ಕೆಲಸ ಮಾಡಿದವರು, ಉದ್ಯಮಿಗಳಾಗಿ ಸಮಾಜದಲ್ಲಿ ಕೆಲಸ ಮಾಡಿದವರು ನಮ್ಮ ಮಧ್ಯೆ ಇವತ್ತಿಲ್ಲ. ಪ್ರಮುಖವಾಗಿ ಮನೋಹರ್ ತಹಶೀಲ್ದಾರ್ ಅವರು ಕೂಡ ನಾನು ಶಾಸಕನಾಗಿದ್ದಾಗ ಇಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾನಗಲ್ ವಿಧಾನಸಭೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಶಾಸಕರಾಗಿದ್ದಾರೆ. ಅಲ್ಲಿ ನಮ್ಮ ಉದಾಸಿಯವರು ಕೂಡ ಅಲ್ಲೇ ಇದ್ರು. ಅವರು ಈಗ ನಮ್ಮ ಮಧ್ಯೆ ಇಲ್ಲ. ಸಾಮಾನ್ಯವಾಗಿ ಇವರಿಬ್ಬರ ಮಧ್ಯೆನೇ ಫೈಟ್, ಪಾರ್ಟಿ ಅನ್ನೋದಕ್ಕಿಂತ ಇವರಿಬ್ಬರ ಮಧ್ಯೆನೇ ರೆಗ್ಯುಲರ್ ಫೈಟ್ ನಡೀತಾ ಇತ್ತು. ಅವರು ಕೆಲವು ಬಾರಿ ಗೆದ್ದಿದ್ದಾರೆ, ಇವರು ಕೆಲವು ಬಾರಿ ಗೆದ್ದಿದ್ದಾರೆ. ಉಪಸಭಾಧ್ಯಕ್ಷರಾಗಿ ಕೆಲಸ ಮಾಡಿರೋದು ನಾನು ನೋಡಿದ್ದೀನಿ. ಕೆಲವು ದಿನ ನಮ್ಮ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದ್ರು. ಸೊ ಇವತ್ತು ಮೊನ್ನೆ ತಾನೇ ಅವರು ಈ ಒಂದು ನಿಧನದ ಸುದ್ದಿ ನಾವು ಕೇಳಿದಿರಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕೂಡ ಸಂದರ್ಭದಲ್ಲಿ ಹೋಗಿ ಸಂತಾಪ ಸೂಚನೆಯನ್ನ ಮಾಡಿದ್ದಾರೆ. ನಾನು ಸಹ ಅವ್ರಿಗೆ ನನ್ನ ಸಂತಾಪವನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಕೆ ಶ್ರೀನಿವಾಸ್ ಅವರು ಬಹಳ ಹಿರಿಯರು. ನಾವೆಲ್ಲ ಸಣ್ಣ ವಯಸ್ಸಿನ ಇನ್ನು ರಾಜಕೀಯಕ್ಕೆ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಬಹಳ ಒಳ್ಳೆ ಒಂದು ಕೋಟ್ ಗೀಟ್ ಹಾಕೊಂಡು ಬಹಳ ಖಡಕ್ ಆಗಿ ಮಾತಾಡ್ತಾ ಇದ್ರು. ಶಿವಮೊಗ್ಗದ ಕಡೆಯವರು ರಾಜಕಾರಣಿಗಳೆಲ್ಲ ಜಾಸ್ತಿ ಅವಾಗ ಶಿವಮೊಗ್ಗದಲ್ಲಿ ಹೋರಾಟ ಅಂತ ಹೇಳಿದ್ರೆ ಶಿವಮೊಗ್ಗ, ಅಲ್ಲಿ ವಿಧಾನ ಪರಿಷತ್ತಲ್ಲೂ ನಾಯಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ನಾನು ಕೂಡ ಅವರ ಹಲವಾರು ಭಾಷಣಗಳನ್ನ ನಾನು ಕೇಳಿದ್ದೀನಿ. ಒಳ್ಳೆಯ ವಾಗ್ಮಿ, ಒಳ್ಳೆಯ ರೀತಿಯಾದಂತಹ ಸಂಪ್ರದಾಯ ಇರುವಂತ ವ್ಯಕ್ತಿ. ಸೊ ಅವರು ಕೂಡ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವ್ರಿಗೂ ನನ್ನ ಸಂತಾಪ. ಅದೇ ರೀತಿ ಬಸವರಾಜ್ ಅವರು ವಿಧಾನಸಭೆಯ ಮಾಜಿ ಸದಸ್ಯರು, ಅರಸೀಕೆರೆ ಜನಿಸಿದ್ರು. ಅವರು ಕೂಡ ನಮ್ಮ ವಿಧಾನಸಭೆ ಶಾಸಕರಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ನನ್ನ ಸಂತಾಪವನ್ನ ಸೂಚಿಸ್ತಾ ಇದ್ದೀನಿ. ಲಕ್ಷ್ಮೀನಾರಾಯಣ್ ಅವರು ನಮ್ಮ ಪಾರ್ಟಿಯಲ್ಲಿ ಸದಸ್ಯರಾಗಿದ್ದರು, ವಿಧಾನಸಭಾ ಸದಸ್ಯರು. ಅವರು ಜೆ ಪಿ ನಗರದಲ್ಲಿ ವಾಸ ಇದ್ರು. ನಾನು ಕೂಡ ಮೊನ್ನೆ ಅವ್ರು ತೀರೋದಾಗ ಅವ್ರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದೀನಿ. ನಾನು ಕೂಡ ಅವರು ಒಂದು ಬಾರಿ MLA ಆದ್ಮೇಲೆ ಅವರು ಈ ರಾಜಕೀಯ ಬೇಡ ಅಂತ ಹೇಳಿ ಒಂದು ಬಿಸ್ನೆಸ್ ಮಾಡಿ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಓಪನ್ ಮಾಡಿ ನಮ್ಮ ಪದ್ಮನಾಭ ನಗರದಲ್ಲಿ ಹತ್ತಿರನೇ JP ನಗರದಲ್ಲಿ ವಾಸ ಇದ್ರು. ಅವರು ನಿಧನ ಆದಾಗ ನಾನು ಸುದ್ದಿ ತಿಳಿದು ನಾನು ಹೋಗಿ ಅಲ್ಲಿ ಅವರ ಮನೆಯಲ್ಲಿ ಅವರಿಗೆ ಸಂತಾಪವನ್ನ ಹೇಳಿ ಬಂದಿದ್ದೀನಿ. ಅದೇ ರೀತಿ ವೆಂಕಟರೆಡ್ಡಿ ಮುದ್ನಾಳ್ ಅವರು ಕೂಡ ಈ ಸದನದ ಸದಸ್ಯರಾಗಿ ಯಾದಗಿರಿಯಲ್ಲಿ ಜನಿಸಿದ್ರು, ಕೃಷಿಕರಾಗಿ ಕೆಲಸ ಮಾಡಿದ್ದಾರೆ. ನೇರ ನುಡಿಯ ವ್ಯಕ್ತಿಯಾಗಿದ್ರು. ಅವರ ಒಂದು ಸಾವಿಗೆ ಕೂಡ ನಾನು ಸಂತಾಪ ಸೂಚಿಸ್ತೀನಿ. ಪ್ರಮುಖವಾಗಿ ರತನ್ ಟಾಟಾ ಅವರು, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ. ಅವರು ಕೈಗಾರಿಕೋದ್ಯಮಿ ಅನ್ನೋದಕ್ಕಿಂತನೂ ಕೂಡ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದಾರೆ, ಪದ್ಮ ವಿಭೂಷಣ ಕೊಟ್ಟಿದ್ದಾರೆ. ಅದು ಕೇಂದ್ರ ಸರ್ಕಾರ ಕೊಡುವಂತ ಒಂದು ಗೌರವ ಪದವಿ. ಅದಕ್ಕಿಂತ ನನಗನ್ಸೋದು ಅವರು ಭಾರತದ ಜನಗಳ ಮನಸ್ಸಲ್ಲಿ ಅವರಿಗೆ ಪದ್ಮಭೂಷಣ ಸಿಕ್ಕಿದೆ. ಇಡೀ ಭಾರತದ ಜನ, ನಮ್ಮ ದೇಶದಲ್ಲಿ ಉದ್ಯಮಿಗಳಿಗೇನು ಕಡಿಮೆ ಇಲ್ಲ, ಬಿಸ್ನೆಸ್ ಮ್ಯಾನ್ಗೇನು ಕಡಿಮೆ ಇಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದಾರೆ, ಹೋಗಿದ್ದಾರೆ. ಕೆಲವರು ಲಾಭ ಮಾಡಿ ಅವರ ಮುಂದಿನ ಜನಾಂಗಕ್ಕೆ, ಅವ್ರ ಜನಾಂಗಕ್ಕೆ ಕೊಟ್ಟೋಗಿದ್ದಾರೆ. ಅವರ ಮಕ್ಕಳು ಮರಿ ಎಲ್ಲ ಕೊಟ್ಟೋಗಿದ್ದಾರೆ. ಆದ್ರೆ ಈ ಟಾಟಾ ಅವರು ಆ ತರ ಅಲ್ಲ. ಅವರು ಅವರ ಬಂದಂತ ಲಾಭದಲ್ಲಿ ಹೆಚ್ಚಿನ ಭಾಗವನ್ನ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಇಡೀ ನಾವು ನೋಡೋದಲ್ಲ, ಎಲ್ಲಾ ಚಾನೆಲ್ ಅಲ್ಲಿ ಇರ್ಬೋದು, ಎಲ್ಲಾ ಪತ್ರಿಕೆಗಳಲ್ಲಿ ಇರ್ಬೋದು, ಅವತ್ತು ಅವರು ತೀರೋದಂತ ಸಂದರ್ಭದಲ್ಲಿ ಎಲ್ಲರೂ ಕಣ್ಣೀರನ್ನ ಹಾಕಿದ್ದಾರೆ.
ಎಸ್ಪೆಷಲಿ ಬೆಂಗಳೂರಿಗಂತೂ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಇವತ್ತು ಟಾಟಾ ಇನ್ಸ್ಟಿಟ್ಯೂಟ್ ಹೊಂದಿದೆ ಅಂತ ಹೇಳಿದ್ರೆ, ಇವತ್ತು ವಿಶ್ವ ಮಟ್ಟದಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್, ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತಿಯಾಗಿದೆ. ನನಗೆ ಗೊತ್ತಿರೋ ಪ್ರಕಾರ, ಅದು ಸರಿನೋ ತಪ್ಪು, ಅವರು ಒಂದ್ಸರಿ ಹಡಗಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಗೆ ಹೋಗ್ತಾ ಇದ್ದೀರಾ ಅಂತ. ಸೊ ನಮ್ಮಲ್ಲಿ ಭಾರತದಲ್ಲಿ ರಿಸರ್ಚ್ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲ, ಅದಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ರಿಸರ್ಚ್ ಮಾಡುವಂತ ಫೆಸಿಲಿಟಿ ಇದೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಸ್ಟೀಲ್ಗೆ ಸಂಬಂಧಪಟ್ಟಂತೆ. ಆಗ ಅವ್ರು ಹೇಳ್ತಾರೆ, ಯಾಕೆ ಭಾರತದಲ್ಲೇ ನೀವು ಮಾಡಬಾರ್ದು ಅಂತ. ಆಗ ಸ್ವಾಮಿ ವಿವೇಕಾನಂದ ಅವರು ಮೈಸೂರು ಮಹಾರಾಜರ ಹತ್ರ ಮಾತಾಡಿ ಜಾಗ ಕೊಟ್ಟರು. ಇವತ್ತು ಅಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಬಂದಿದೆ. ನಮ್ಮ ಪದ್ಮನಾಭನಗರದಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ ಇದೆ. ಆ ಕಾಲದಲ್ಲೇ ಸಿಲ್ಕ್ ಬಗ್ಗೆ ಒಂದು ಟೆಕ್ನಾಲಜಿಯನ್ನ ಕ್ರಿಯೇಟ್ ಮಾಡುವಂತ ಒಂದು ಸಿಲ್ಕ್ ಒಂದು ವಿಜ್ಞಾನ ಅಂತಂದ್ರೆ ತಯಾರು ಮಾಡುವಂತ ಒಂದು ಸ್ಕಿಲ್ ಅವತ್ತು ಪ್ರಾರಂಭ ಮಾಡಿದ್ರು. ಅಂದ್ರೆ ಬೆಂಗಳೂರಿಗೂ ಕೂಡ ಬಹಳಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ, ದೇಶಕ್ಕೆ ಕೊಟ್ಟಿದ್ದಾರೆ. ಇವತ್ತು ಟಾಟಾ ಏರ್ಲೈನ್ಸ್, ನಾವು ಅದನ್ನ ಸರ್ಕಾರ ನಾವು ಸೆಂಟ್ರಲ್ ಗೌರ್ಮೆಂಟು ಏರ್ಲೈನ್ಸ್ ನಾವು ತಗೊಂಡಿದ್ರಿ, ಮತ್ತೆ ಆಗ್ದಿರ ಈಗ ಮತ್ತೆ ಟಾಟಾ ಆದವರಿಗೆ ಕೊಟ್ಟಿದ್ದೀರಿ. ಅಂದ್ರೆ ಸಮಾಜದಲ್ಲಿ ಒಂದು ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಒಂದು ಒಳ್ಳೆಯ ಕೀರ್ತಿಯನ್ನ ಈ ಸಮಾಜಕ್ಕೆ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಸಂತಾಪವನ್ನ ಸೂಚನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಸೈಯದ್ ಶಹಾಬ್ ಖುಸ್ರೋ ಹುಸೇನಿ ಅವರು ಕೂಡ ಕಲಬುರಗಿ ನಗರದ ಧಾರ್ಮಿಕ ಕೇಂದ್ರವಾದಂಥ ಖಾಜಾ ಬಂದಾ ನವಾಜ್ ದುರ್ಗಾ ಸೂಫಿ ಸಂತ ಸೈಯದ್ ಶಾ ಖುಸ್ರೋ ಹುಸೇನಿ ಇವರು ಖಾಜಾ ಬಂದಾ ನವಾಜ್ ವಿಶ್ವವಿದ್ಯಾಲಯದ ಸ್ಥಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಸಮಾಜಮುಖಿಯಾಗಿ ವಿದ್ಯಾಭ್ಯಾಸದಲ್ಲಿ ಕೆಲಸ ಮಾಡಿದ್ದಾರೆ. ಶಿಕ್ಷಣಕ್ಕೆ ಆದ್ಯತೆ, ಅಕ್ಷರಕ್ಕೆ ಆದ್ಯತೆಯನ್ನು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಕೊಟ್ಟಿದೆ. ಇವರೆಲ್ಲರೂ ಕೂಡ ಕಳೆದ ವಿಧಾನಸಭೆ ಈ ಮಧ್ಯೆ ನಮ್ಮ ಮಧ್ಯೆ ಇಲ್ಲ. ಅವರ ಎಲ್ಲ ಕುಟುಂಬಗಳಿಗೂ ಈ ದುಃಖವನ್ನು ಭರಿಸುವಂಥ ಶಕ್ತಿಯ ಭಗವಂತ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ.